ಎಲ್ರಿಗೂ ನಮಸ್ಕಾರ. ಇಡೀ ಭಾರತದಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಹಬ್ತಿರುವಂಥ ರಾಮ ಮಂದಿರದ ಕಳ್ಳತನದ ವಿಚಾರವಾಗಿ ಮಾತಾಡುವಂತ ಬಂದಿದ್ದೀನಿ. ಇಲ್ಲಿ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಂತ ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ, ಹೆಚ್ಚು ಕಡಿಮೆ 7,000 ರಿಂದ 8,000 ವರ್ಷಗಳು ರಾಮನ ಅಸ್ತಿತ್ವ. ಅದರಲ್ಲಿ ಒಂದು 500 ವರ್ಷಗಳು ರಾಮ ಹುಟ್ಟಿದ ಜಾಗದಲ್ಲೇ ರಾಮ ಮಂದಿರ ಪುನರ್ಸ್ಥಾಪನೆ ಆಗಬೇಕು ಅಂತನ್ನುವಂಥದ್ದು. ಈ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಇಡೀ ಭಾರತ ವಿಶ್ವದಾದ್ಯಂತ ಇರುವಂಥ 100 ಕೋಟಿ ಹಿಂದೂಗಳು ಅಲ್ಲಿ ತಮ್ಮ ಕೈಲಾದಷ್ಟು ತನು ಮನ ಧನ ಎಲ್ಲನೂ ಕೊಟ್ಟು, ಯಾವುದೇ ರೀತಿಲಿ ಸರ್ಕಾರದಿಂದ ₹1 ದುಡ್ಡು ಬೇಡ, ನಾವೇ ಕೊಡ್ತೀವಿ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಆದರ್ಶ ಪುರುಷ ಮೂಲ ಪುರುಷನ ದೇವಸ್ಥಾನಕ್ಕೋಸ್ಕರ ಅಂಥೇಳಿ ಸಾವಿರಾರು ಕೋಟಿ ಕೊಟ್ಟು ಆ ದೇವಸ್ಥಾನ ನಿರ್ಮಾಣಕ್ಕೆ ಒಂದು ಅಡಿಗಲ್ಲಿಟ್ಟು ಇವತ್ತು ದೇವಸ್ಥಾನ ಓಪನ್ ಆಗಿ ತುಂಬ ಚೆನ್ನಾಗಿ ನಡ್ಕೊ ಹೋಗುವಂಥ ಹಂತಕ್ಕೆ ತಂದು ನಿಲ್ಲಿಸೋರು. ಇವತ್ತು ಕೂಡ ಇಂಥ ದೇವಸ್ಥಾನಕ್ಕೆ ಕೆಲವೊಬ್ಬರನ್ನ ನೇಮಕ ಮಾಡಿರ್ತಾರೆ. ಯಾವುದಕ್ಕೆ? ಅದರ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತ. ಅಂಥ ಬಡ್ಡಿ ಮಕ್ಕಳೇ ಸೂಕ್ಷ್ಮವಾದಂಥ ವಿಚಾರ ಇದು. ಯಾಕೆ ಅಂತಂದರೆ, ಇಡೀ ವಿಶ್ವದಲ್ಲಿರುವಂಥ ಹಿಂದೂಗಳ ಅಸ್ತಿತ್ವ ಯಾವುದಪ್ಪ ಅಂತಂದರೆ ಅದು ಭಾರತದಲ್ಲಿರುವಂಥ ಅಯೋಧ್ಯೆಯಲ್ಲಿರುವಂಥ ಶ್ರೀರಾಮನ ಒಂದು ಮಂದಿರ. ಇಂಥ ಮಂದಿರದಲ್ಲೂ ಕೂಡ ಒಂದೇ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ದೇ ಕಳ್ತನ ಮಾಡ್ತೀರಿ ಅಂತಂದರೆ, ಇಲ್ಲಿವರೆಗೂ ಯಾರೋ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡ್ತಾರೆ, ಯಾರೋ ಅಧಿಕಾರಿಗಳು ಅಲ್ಲೊಡಿತಾರೆ ದುಡ್ಡು, ಯಾವುದೋ ಸರ್ಕಾರಿ ಭೂಮಿ ಒತ್ತುವರಿ ಮಾಡ್ಕೋತಾರೆ ಅಂತನ್ನುವಂಥದ್ದಿತ್ತು. 100 ಕೋಟಿ ಜನ ಪೂಸುವಂಥ ಇಂಥ ಪವಿತ್ರವಾದಂಥ ಜಾಗದಲ್ಲೂ ಕೂಡ ನಿಮಗೆ ಕಳ್ತನ ಮಾಡೋದಕ್ಕೆ ಮನಸ್ಸು ಬರ್ತದೆ ಅಂತಂದರೆ, ಎಷ್ಟು ಕೆಟ್ಟು ಕೆರ ಹಿಡ್ದೋಗಿದ್ದೀರಿ ಬಡ್ಡಿ ಮಕ್ಕಳ ನೀವು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಇಂಥ ನನ್ನ ಮಕ್ಕಳಿಗೆ ನಾನೊಬ್ಬ ಸನಾತನ ಪರಂಪರೆಯ ಹೆಮ್ಮೆಯ ವ್ಯಕ್ತಿಯಾಗಿ, ಜೊತೆಗೆ ನಮ್ಮ ಸಂಸ್ಕೃತಿಗೆ ನಮ್ಮ ಪರಂಪರೆಗೆ ತುಂಬ ಗೌರವ ಕೊಡುವಂಥ ಒಬ್ಬ ವ್ಯಕ್ತಿಯಾಗಿ ಒಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸರ್ಕಾರಕ್ಕಾಗಲಿ ಕೋರ್ಟ್ಗಳಿಗಾಗಲಿ ಇಂಥ ವ್ಯಕ್ತಿ ಭೂಮಿ ಮೇಲೆ ಇರೋದಕ್ಕೆ ಲಾಯಕ್ಕಲ್ಲ. ಹಂಗಾಗಿ ಇವನು ಏನಾರ ತಪ್ಪಿತಸ್ಥ ಅಂತನ್ನುವಂಥದ್ದು 100ಕ್ಕೆ 100 ಪ್ರೂವ್ ಆಯಿತು ಅಂತಂದರೆ ಇವನನ್ನು ಆನ್ ಸ್ಪಾಟಲ್ಲಿ ಗುಂಡೊಡೆದು ಇವನ್ನ ಎನ್ಕೌಂಟ್ರ್ ಮಾಡಿ ಬಿಸಾಕಿ, ನಾಯಿ ನರಿಗಳು ತಿನ್ಬೇಕು ಇವನ್ನ ರೋಡಲ್ಲಿ, ಆ ಥರ ಮಾಡಬೇಕು. ಎರಡನೇದು, ಇವಂದು ಏನದೇ ಆಸ್ತಿ. ಯಾಕೆಂದರೆ 100 ಕೋಟಿ ಜನ ಅವರು ದುಡ್ದಂಥ ದುಡ್ಡನ್ನು ಹಾಕಿ ಶ್ರೀರಾಮ ದೇವಸ್ಥಾನ ಮಾಡಿರುವಂಥದ್ದು. ಅಂಥ ದೇವಸ್ಥಾನದಲ್ಲೂ ಕೂಡ ಇವ್ರು ಯಾರಿಗೂ ಬೆಲೆ ಕೊಡ್ದೇ, ರಾಮಂಗೂ ಬೆಲೆ ಕೊಡ್ದೇ, ನಮ್ಮ ಸಂಸ್ಕೃತಿಗೂ ಬೆಲೆ ಕೊಡ್ದೇ ಕಳ್ತನ ಮಾಡ್ತಾನೆ ಅಂತಂದರೆ, ಅವನದು ಏನೇನದೇ ಪ್ರಾಪರ್ಟಿ, ಆಸ್ತಿ, ಬಿಸ್ನೆಸ್ಸು, ಹಣ, ಜೊತೆಗೆ ಅವ್ರ ಮನೆ, ಕಾರು, ಚಿನ್ನ, ಒಡವೆ, ದುಡ್ಡು ಏನೇನದೆ ಅವ್ರದ್ದೆಲ್ಲ ಎಲ್ಲವನ್ನೂ ಸರ್ಕಾರಕ್ಕೆ ವಶಪಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಶ್ರೀರಾಮನ್ ಟ್ರಸ್ಟ್ಗೆ ಅದು ಉಪಯೋಗ ಬರಬೇಕು. ಆ ರೀತಿ ಮಾಡಿ ನನ್ನ ಮಕ್ಳಿಗೆ ₹1 ಕವಡೆ ಕಾಸು ಉಳ್ಕೊಬಾರ್ದು ಅವ್ರ ಹತ್ರ. ಒಂದೇ ಒಂದಿಷ್ಟು ಜಾಗನೂ ಇರಬಾರ್ದು ಅವ್ರಿಗೆ. ಭಿಕ್ಷೆ ಎತ್ಕೊಂಡು ತಿನ್ಬೇಕು ಅವ್ರು ಇಡೀ ದೇಶದಾದ್ಯಂತ. ಆ ರೀತಿ ಮಾಡಿ ಮುಂದೆ ಯಾವ ನನ್ನ ಮಗನಾದರೂ ಈ ರೀತಿ ಸನಾತನ ಧರ್ಮದ ವಿಚಾರದಲ್ಲಿ ಇಂಥ 100 ಕೋಟಿ ಜನ ನಂಬಿರುವಂಥ ವಿಚಾರದಲ್ಲಿ ಮೋಸ ಮಾಡ್ತಾನೆ ಅಂತಂದರೆ ತಕ್ಕ ಶಿಕ್ಷೆ ಕಾದದೆ ಅಂತ ಅವ್ರಿಗೆ ಮನವರಿಕೆ ಆಗಬೇಕು. ಆ ರೀತಿ ಒಂದು ದೊಡ್ಡ ಮಟ್ಟದ ಶಿಕ್ಷೆ ಆಗಲಿ ಇವ್ರಿಗೆ, ಇತಿಹಾಸ ಕಂಡು ಕೇಳರಿದಿರಬಾರ್ದು. ಆ ಥರದ್ದೊಂದು ಶಿಕ್ಷೆ ಒಂದು ವಿಧಿಸ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಜೊತೆಗೆ ಇನ್ನೊಂದೇನು ಅಂತಂದರೆ, ಇಂಥ ಜಾಗದಲ್ಲೇ ಈ ರೀತಿ ಎಲ್ಲ ನಡೆಯೋದಕ್ಕೆ ಬಿಡ್ತೀರಿ ಅಂತಂದರೆ ದೇಶದಲ್ಲಿರುವಂಥ 100 ಕೋಟಿ ಜನ ಯಾಕೆ ನಂಬಬೇಕು? ಸರ್ಕಾರ ನಡೆಸೋರಾಗಿರಲಿ, ಪಕ್ಷದವರಾಗಿರಲಿ, ಆಡಳಿತ ಮಂಡಳಿ ಆಗಿರಲಿ, ನಂಬಿಕೆ ಉಳಿಸ್ಕೊಳ್ಳಿ. ನಾಳೆ ದಿನ ನೀವೇನಾರ ಮಾಡ್ತೀನಿ ಅಂತಂದ್ರೂ ಕೂಡ ಜನ ಮೊಕ್ಕೋಗ್ದು ಮೆಟ್ಟಲ್ಲಿ ಹೊಡಿತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ಜನ ಇನ್ನೂ ತುಂಬ ಪ್ರೀತಿಸಿ ಗೌರವಿಸುವಂಥ, ಹೆಮ್ಮೆ ಪಡುವಂಥ ವಿಚಾರಗಳು ಸಾಕಷ್ಟು ಇಟ್ಕೊಂಡವ್ರೆ ಸನಾತನ ಧರ್ಮದ ಬಗ್ಗೆ. ಕಳ್ಕೊಬೇಡಿ, ಜನನ ನಂಬಿಕೆ ಕಳ್ಕೊಬೇಡಿ. ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಹೆಜ್ಜೆ ಇಡಿ. ಎಲ್ಲರ ನಂಬಿಕೆಗೂ ಕೂಡ ಗೌರವ ಸಿಗೋ ಥರ ನೀವು ಮಾಡಿ. ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್.